ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ನವರಾತ್ರಿಯ 2ನೆಯ ದಿನದಂದು ಆ ಒಂದು ದೇವಿಯ ಸ್ವರೂಪ ಅನ್ನುವಂತಹದ್ದು ಯಾವುದು, ಆ ಒಂದು ಬಣ್ಣವನ್ನು ಯಾವುದನ್ನು ಧರಿಸಬೇಕು, ಹಾಗೆಯೇ ಯಾವ ರೀತಿಯಾದಂಥ ನೈವೇದ್ಯವನ್ನು ತಾಯಿಗೆ ಅರ್ಪಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. 2ನೆಯ ದಿನ ಬ್ರಹ್ಮಚಾರಿಣಿ. ಈ 2ನೆಯ ದಿನದಂದು ತಾಯಿಯ ಒಂದು ದುರ್ಗಿಯ 2ನೆಯ ಸ್ವರೂಪ ಬ್ರಹ್ಮಚಾರಿಣಿಯಾಗಿರ್ತದೆ. ತಪಸ್ಸು ಹಾಗೂ ಭಕ್ತಿಯ ಅಧಿದೇವತೆಯಾಗಿರುವಂತಹ ಇವಳು ಅಂತ್ಯವಿಲ್ಲದಂತಹ ಸರ್ವವ್ಯಾಪ್ತಿ ಬ್ರಹ್ಮನನ್ನು ಪ್ರತಿನಿಧಿಸ್ತಾಳೆ. ಹಾಗೆಯೇ ಈಕೆಯನ್ನು ಪೂಜಿಸೋದ್ರಿಂದಾಗಿ ನಮಗೆ ಒಂದು ಭಕ್ತಿಯ ಒಂದು ಮಾರ್ಗ ಅನ್ನುವಂತಹದ್ದು ಪ್ರಾಪ್ತಿಯಾಗ್ತದೆ. ಹಾಗೆಯೇ ಇವಳಿಗೆ ಬಹಳ ಪ್ರಿಯವಾದಂತಹ ನೈವೇದ್ಯ ಪುಳಿಯೋಗರೆ ಹಾಗೂ ಈ ಒಂದು ಏನು ಮಿಶ್ರವಾದಂತಹ ಸಿಹಿ ತಿಂಡಿಗಳನ್ನು ಇವಳು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾಳೆ. ಆಕೆಗೆ ಒಂದು ಅರ್ಪಿಸಬೇಕಾದಂತಹ ವಸ್ತ್ರ ಅನ್ನುವಂತಹ ಬಣ್ಣ ಯಾವುದಪ್ಪ ಅಂದರೆ ಕೆಂಪು ಬಣ್ಣ. ಕೆಂಪು ಬಣ್ಣವನ್ನು ನೀವು ಈ ವರ್ಷದ ನವರಾತ್ರಿಯಲ್ಲಿ ಅರ್ಪಿಸಬಹುದು. ನೀವು ಕೂಡ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ತಾಯಿಗೆ ಪೂಜೆಯನ್ನು ಮಾಡೋದ್ರಿಂದಾಗಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸಿಕೊಡ್ತಾರೆ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.